ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಒಂದು ವೆಲ್ವೆಟ್ ಬ್ಲೌಸು, ಇದಕ್ಕೆ ಬ್ಯಾಕ್ಗೆ ನೆಟ್ಟೆಡ್ಡು. ಸೊ ಕಮೆಂಟ್ ಮಾಡಿದರು ಕಮೆಂಟ್ ಸೆಕ್ಷನಲ್ಲಿ, ನೆಟ್ಟೆಡ್ ಬ್ಲೌಸ್ ಬ್ಯಾಕ್ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಬೋಟ್ ನೆಕ್ಕಲ್ಲಿ ಅಂತ ಹೇಳ್ಕೊಡಿ ಅಂತ. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನೆಟ್ಟೆಡ್ ಯೂಸ್ ಮಾಡ್ತೀನಿ. ವೆಲ್ವೆಟ್ಗೆ ನೆಟ್ಟೆಡ್ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೆಟ್ಟೆಡ್ಡು ಯೂಸ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡಬೇಕು, ಮತ್ತು ಸ್ಲೀವ್ಸ್ಗೂ ಸ್ವಲ್ಪ ನೆಟ್ಟೆಡ್ದಲ್ಲಿ ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾರ್ಕ್ ಮಾಡಿ ಫಸ್ಟ್ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದಿದ್ದು 41 ಇಂಚಸ್ಸು, ವೇಸ್ಟ್ ಮೆಜರ್ಮೆಂಟ್ ಬಂದು 34.5, 34.5 ವೇಸ್ಟ್ ಮೆಜರ್ಮೆಂಟ್ ಇದೆ ಬ್ಲೌಸ್ದು. ಚೆಸ್ಟ್ ಮೆಜರ್ಮೆಂಟ್ 41, ಇದು ಹೆವಿ ಸೈಜ್ ಬ್ಲೌಸು. ವೇಸ್ಟ್ ಮೆಜರ್ಮೆಂಟ್ ಬಂದು 34.5 ವೇಸ್ಟ್ ಮೆಜರ್ಮೆಂಟು. ಸೊ ಈ ಮೆಜರ್ಮೆಂಟಲ್ಲಿ ನಾವು ಯಾವ ರೀತಿ ಬ್ಲೌಸ್ನ ಕಟ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಲೆಂತು ಅಷ್ಟೇ, ಲೆಂತು 15.5 ಇದೆ ರೆಡಿ ಬ್ಲೌಸ್. ನನಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು 16.5ಗೆ ಒಂದು ಮಾರ್ಕಿಂಗ್ನ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸೊ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಈ ಒಂದು ಕಟ್ಟಿಂಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೋಡಿ, 34.5 ವೇಸ್ಟ್ ಮೆಜರ್ಮೆಂಟ್ ಅಲ್ಲ, ಅದರಲ್ಲಿ ನಾವು ಡಿವೈಡೆಡ್ ಬೈ 4 ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಮೈನಸ್ ಆಗಲಿ ಪ್ಲಸ್ ಆಗಲಿ ಮಾಡಬಾರ್ದು. ವೇಸ್ಟ್ ಮೆಜರ್ಮೆಂಟಲ್ಲಿ ನಮಗೆ ಡಿವೈಡೆಡ್ ಬೈ 4 ಮಾಡಿದ್ರೆ ಏನು ಬರುತ್ತೋ ರೆಡಿ ಅಷ್ಟನ್ನೇ ನಾವು ವೇಸ್ಟ್ ಮೆಜರ್ಮೆಂಟ್ಗೆ ಇಟ್ಕೋಬೇಕಾಗತ್ತೆ. 34.5 ಡಿವೈಡೆಡ್ ಬೈ 4 ಹೊಡೆದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ನೋಡಿ. 35.5 ಡಿವೈಡೆಡ್ ಬೈ 4 ಹೊಡೆದ್ರೆ ನಮಗೆ ಎಷ್ಟು ಬರುತ್ತೆ? 8.6 ಬರುತ್ತೆ. 8.6 ಅಂದರೆ 8.5 ಆದಮೇಲೆ ಒಂದು ಲೈನ್ ಬರುತ್ತೆ. 8.6 1 ಇಂಚ್ ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಸೊ ನಿಮಗೆ ಮಾರ್ಜಿನ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಇಟ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಇಷ್ಟು ವೇಸ್ಟ್ ಮೆಜರ್ಮೆಂಟ್ ಆಯಿತು. ಈಗ ನಾನು ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ಳೋಣ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 41 ಇಂಚಸ್ಸು. 41 ಇಂಚಸ್ಗೆ ನಾವು ಡಿವೈಡೆಡ್ ಬೈ 4 ಮಾಡಿಕೊಂಡು ನಾನು 2 ಇಂಚಷ್ಟು ಲೂಸಿಂಗ್ನ ಕೊಡಬೇಕು. ಸೊ ನಾನಿಲ್ಲಿ 1 ಇಂಚು ಲೂಸಿಂಗ್ನ ಕೊಡ್ತಾ ಇದ್ದೀನಿ. ಯಾಕಂದರೆ ಅವರಿಗೆ ಈ ಒಂದು ಅಪ್ಪರ್ ಚೆಸ್ಟ್ ಹತ್ರ ಸ್ವಲ್ಪ ಕ್ಲಾತು ಲೂಸಿಂಗ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬರೀ 1 ಇಂಚ್ನ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. 10.25 ಬರುತ್ತೆ ಚೆಸ್ಟ್ ಮೆಜರ್ಮೆಂಟು. ಅದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ಲೂಸಿಂಗ್ ಕೊಟ್ಟು 11.25ಗೆ ಒಂದು ಮಾರ್ಕಿಂಗ್ನ ಮಾಡ್ತೀನಿ. ಅಂದರೆ 10 ಕಾಲು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ 11 ಕಾಲು ನಾನಿಲ್ಲಿ ತಗೊಳ್ತೀನಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒಂದು ಶೋಲ್ಡರ್ ಮೆಜರ್ಮೆಂಟ್ ಬಂದಿರೋದು ಫುಲ್ ಶೋಲ್ಡರ್ ಮೆಜರ್ಮೆಂಟ್ 16 ಇಂಚಸ್ಸು. 16 ಇಂಚಸ್ಸು ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 8 ಬರುತ್ತೆ. 8ಕ್ಕೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಲ್ಲಿ 3/4 ಇಂಚು 0.75 ಇಂಚು ನಾನು ಡೌನಿಂಗ್ನ ತಗೋತಾ ಇದ್ದೀನಿ. ಶೋಲ್ಡರ್ ಸ್ಲೋಪ್ ತಗೊಳ್ತಾ ಇದ್ದೀನಿ. ನಾನಿಲ್ಲಿ 3/4 ಇಂಚು 0.75 ಅಷ್ಟು ಸ್ಲೋಪ್ನ ತಗೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಲ್ಲಿಂದ ನಾನು ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ತೀನಿ. ಆರ್ಮೋಲ್ ತಗೊಳ್ತೀನಿ ನಾನು. ಚೆಸ್ಟ್ ಡಿವೈಡೆಡ್ ಬೈ ಆರ್ಮೋಲ್ ಫಾರ್ಮುಲಾ ಅದಂದರೆ ನಮಗೆ ಚೆಸ್ಟ್ ಡಿವೈಡೆಡ್ ಬೈ 10 ಹಾಕ್ಕೊಳ್ಳಿ. ಸಾರಿ, ಚೆಸ್ಟ್ ಡಿವೈಡೆಡ್ ಬೈ 4, ಅದಕ್ಕೆ 1 ಇಂಚ್ನ ಪ್ಲಸ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಂತ ನೋಡಿ. ನಮಗೆ ಚೆಸ್ಟ್ ಡಿವೈಡೆಡ್ ಬೈ 4 ಹಾಕ್ಕೊಂಡು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ನೋಡಿ ಇಲ್ಲಿ 7.75 ಬಂದಿದೆ. ನಮಗೆ 7.75ನ ಫಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನಿಮಗೆ ಆರ್ಮೋಲಲ್ಲಿ ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದ್ದರೆ ನೀವು ಅದನ್ನ ರೆಡ್ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಸ್ ಬಂದರೆ ನಾವು ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ನನಗೆ ಚೆಸ್ಟ್ ಶೋಲ್ಡರ್ ಎಷ್ಟು ಬೇಕು ಅಂತ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಬೇಕು ನನಗೆ 4.5, ಉಳಿದಿದ್ದನ್ನು ನಾನು ನೆಕ್ಗೆ ಇಟ್ಕೊಳ್ತೀನಿ. 4.5 ತೊಗೊಂಡ್ರೆ ನನಗೆ 3/4 3.75 ನಮಗೆ
ರೆಡಿ ಬರುತ್ತೆ. ಸೊ ರೆಡಿ ನನಗೆ 3 ಸಾಕು. ಉಳಿದಿದ್ದನ್ನು ನಾನು ನೆಕ್ಗೆ ಇಟ್ಕೊಂಡೆ. ನೋಡಿ 3/4 ಇಂಚು ನಾನೇನು ಶೋಲ್ಡರ್ ಡೌನ್ ಮಾಡಿದ್ನೋ ಅಲ್ಲಿಂದ ಅಲ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿಂದ 1/2 ಇಂಚ್ ನಾನು ಈ ಕಡೆ ಮಾರ್ಕ್ನ ಮಾಡ್ಕೊಳ್ತೀನಿ. 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಲೈನ್ ಒಂದನ್ನು ಡ್ರಾ ಮಾಡ್ತೀನಿ. ನೋಡ್ತಿರ್ಬೋದು, ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಸೆಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಮಿಡ್ಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಇದು ನಮಗೆ ನೋಡಿ ಸ್ಟ್ರೈಟ್ ಲೈನು. ನಾನು ಹೊರಗಡೆಗೆ 1/2 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ಚೆಸ್ಟು 11/4 ಮಾರ್ಜಿನ್ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ಕೊಂಡು ಒಂದು ಲೈನ್ನ ಈ ರೀತಿ ಎಳ್ಕೊಳ್ಳೋಣ. ಸೊ ಈಗ ನಾನು ಮಾಡ್ತಿರೋ ಮಾರ್ಕಿಂಗಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ಈಗ ಕರ್ವ್ ಸ್ಕೇಲ್ ತಗೊಂಡು ಶೇಪ್ನ ಕೊಡೋಣ. ನಾನಿಲ್ಲಿ ಶೇಪಿಂಗ್ ಈ ಕಾರ್ನರಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ನೋಡಿ ಈ 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟು ಆ ಪಾಯಿಂಟು ಸೇರೋ ಥರ ನೀಟಾಗಿ ಈ ರೀತಿ ಸ್ಕೇಲ್ ಇಟ್ಕೊಂಡು ಒಂದು ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಅರ್ಥ ಆಯ್ತಲ್ಲ. ನಾವಿಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಲೂಸ್ ಬಂತು, ಎಕ್ಸಸ್ ಬಂತು ಅನ್ನೋದಾದರೆ ನಿಮ್ಗೆ ಇವಾಗ 18 ಬೇಕು ಆರ್ಮೋಲ್ ಅಂದ್ಕೊಳ್ಳಿ. ಈಗ ನಮ್ಗೆ 19 ಇಲ್ಲ 20 ಬರ್ತಿದೆ ಅಂದರೆ ನೀವು ಒಂದು ಸ್ವಲ್ಪ ಪಾಯಿಂಟ್ನ ಮೇಲಕ್ಕೆ ತೊಗೋಬೇಕಾಗತ್ತೆ. ಈಗ 7.75 ಏನು ತೊಗೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ರೆಡ್ಯೂಸ್ ಮಾಡಿ ತೊಗೋಬೇಕಾಗತ್ತೆ. ನೋಡಿ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ನೆಕ್ಕಿಗೆ. ಈ ರೀತಿ 3 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ನ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ಸ್ಕೇಲ್ ತಗೊಂಡು ಅರ್ಥ ಆಯ್ತಲ್ಲ. ಈ ರೀತಿ ಮಾಡಿಕೊಂಡು ಇಲ್ಲಿ ನಿಮಗೆ ಬಾಟಮಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊತೀನಿ. ಈ ರೀತಿ ಇಲ್ಲಿ ನಾನು ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ, ನೆಕ್ ಶೇಪ್ನ. ಸೊ ಇಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪಲ್ಲಿ ನೀವು ಡ್ರಾ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಈ ಥರ ಸ್ಕ್ಯಾಲಪ್ ಥರನೇ ನೆಕ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಸೊ ಇಲ್ಲಿ ನಿಮ್ಗೆ ವೇಸ್ಟ್ ಹತ್ರ ಕ್ಲಾತ್ ಎಷ್ಟು ಬೇಕು, ನೆಕ್ ಬಾಟಮಲ್ಲಿ ನಿಮ್ಗೆ ಎಷ್ಟು ಕ್ಲಾತ್ ಬೇಕು ಅನ್ನೋದನ್ನು ಫಸ್ಟ್ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಉಳಿದಿದ್ದನ್ನೆಲ್ಲ ನೀವು ನೆಕ್ಗೆ ಕಟ್ ಮಾಡ್ಕೋಬೋದಾಗುತ್ತೆ. ನೋಡಿ ನಾನಿಲ್ಲಿ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ರೆಡಿ ಬರುತ್ತೆ ಒಂದು 5.25 ಇಲ್ಲ 5.25 ಅಷ್ಟು ನನಗೆ ರೆಡಿ ಬರುತ್ತೆ. ನನಗಷ್ಟು ಸಾಕು. ಸೊ ಹಾಗಾಗಿ ನೋಡಿ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಈ ಮಿಡ್ಲಲ್ಲಿ ನಾವು ನೆಕ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ 4.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಈ ಒಂದು ಸ್ಟ್ರೈಟ್ ಲೈನ್ನ ನೀಟಾಗಿ ಈಗ ನಾನಿಲ್ಲಿ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ಸೊ ನಾನು ಹೇಳ್ತಿದ್ದೀನಲ್ಲ, ನನಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ನೆಕ್ ಶೇಪ್ ಬೇಕೋ ನೀವು ಆ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು. ಇಲ್ಲಿ ಡ್ರಾಪ್ ಆಗಿರ್ಬೋದು, ಇಲ್ಲ ಡೈಮಂಡ್ ಶೇಪ್ ಆಗಿರ್ಬೋದು, ಇಲ್ಲ ರೌಂಡ್ ಆಗಿರ್ಬೋದು. ನಿಮ್ಗೆ ಯಾವ ರೀತಿ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪಲ್ಲಿ ನೀವು ಡ್ರಾನ ಮಾಡ್ಕೋಬೋದು. ಸೊ ನಾನಿಲ್ಲಿ ಈ ರೀತಿ ಲೈಟಾಗಿ ಸ್ಕ್ಯಾಲಪ್ ಕೊಟ್ಟು ನೆಕ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲೇ ನಾನು ಈ ಒಂದು ಏನು ನೆಟ್ಟೆಡ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಡೆಡ್ ಆಪೋಸಿಟ್ ಕಾಂಟ್ರಾಸ್ಟಲ್ಲಿ ನಾನಿಲ್ಲಿ ನೆಟ್ಟೆಡ್ನ ಕೊಡ್ತಿದ್ದೀನಿ. ಅಂದರೆ ಇದು ಆರೆಂಜ್ ಕಲರ್ ಇದೆ ಬ್ಲೌಸ್ ಪೀಸು. ಸೊ ನಾನು ಇದಕ್ಕೆ ಪರ್ಪಲ್ ಕಲರಲ್ಲಿ ಅಂದರೆ ವೈನ್ ಕಲರಲ್ಲಿ ನಾನು ಈ ಒಂದು ನೆಟ್ಟೆಡ್ ಕ್ಲಾತ್ನ ಈ ಒಂದು ಡೀಪ್ಗೆ ಕವರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಶೇಪು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಮತ್ತು ಸುಮಾರಷ್ಟು ಜನ ಕಮೆಂಟ್ ಮಾಡಿದರು, ಪ್ರಿನ್ಸಸ್ ಕಟ್ಟಲ್ಲಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಕೊಡ್ತೀವಲ್ಲ, ನಮಗಲ್ಲಿ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ, ಯಾಕೆ ನಮಗೆ ನೀಟಾಗಿ ಕಪ್ ಶೇಪ್ ಕೂತ್ಕೊಳ್ಳಲ್ಲ, ಅದಕ್ಕೆ ಯಾವ ರೀತಿ ನಾವಿದು ಮಾರ್ಕಿಂಗ್ ಮಾಡಬೇಕು ಅಂತ ಸುಮಾರಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಸೊ ಅವ್ರಿಗೆ ಹೇಳ್ತಿದ್ದೀನಿ ನೋಡಿ, ಈ ಮೆಥಡಲ್ಲಿ ನೀವು ಕಟ್ ಮಾಡಿ ಖಂಡಿತ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ನೆಕ್ ಶೇಪ್ ಅನ್ನೋದು ನಾನು ಮಾರ್ಕ್ನ ಮಾಡ್ಕೊಂಡಿದ್ದಾಯಿತು. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಕೆ ಇಲ್ಲಿಂದ ನಾನು 5 ಇಂಚನ್ನ ತಗೊಳ್ತೀನಿ. ನೋಡಿ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅಲ್ಲಿಂದ ನೋಡಿ 5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 4.25 ಇಂಚಿಗೆ ಮೇಲಕ್ಕೆ ಡಾಟ್ ಲೆಂತನ್ನ ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡೋಣ. ಮತ್ತು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ನಾವು 1 ಇಂಚ್ ಏನು ಬಿಟ್ಟಿದ್ವೋ ಎಕ್ಸ್ಟ್ರಾ ಮಾರ್ಜಿನ್ಗೆ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಈ ರೀತಿ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು, ಈ ರೀತಿ ನೀಟಾಗಿ ಡ್ರಾ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ವೀಲಿಂದ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ಟಿಚಿಂಗ್ ಟೈಮಲ್ಲಿ
ಈಸಿ ಆಗುತ್ತೆ ಅಂತ. ನಾವು ಕರೆಕ್ಟಾಗಿ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ರೆಡಿ ಸ್ಟಿಚ್ ನಮಗೆ ಎಲ್ಲಿ ಬರಬೇಕು ಫಿಟ್ಟಿಂಗ್ ಸ್ಟಿಚ್ಚು ಅದ್ರ ಮೇಲೂ ಮಾರ್ಕ್ ವಿಲ್ಲಲ್ಲಿ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚು ಬಿಟ್ಟುಬಿಟ್ಟು ಉಳಿದಿದ್ದನ್ನು ನಾವು ಆರ್ಮೋಲ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಆರ್ಮೋಲು ನನಗೆ ಬೇಕಿಲ್ಲಿ 19 ಇಂಚು ಅಂದರೆ 19 ಅಂದರೆ 9.25 ಬೇಕು. 9.25 ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ ನನಗಿಲ್ಲಿ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ನೋಡಿ ಇಲ್ಲಿ 10 ಇಂಚು ಬರ್ತಾ ಇದೆ. ಸೊ ನಾನಿಲ್ಲಿ 1/2 ಇಂಚಷ್ಟು ನಾನಿಲ್ಲಿ ಮೈನಸ್ ಮಾಡ್ಕೊಳ್ತೀನಿ, ರೆಡ್ಯೂಸ್ ಮಾಡ್ಕೊಳ್ತೀನಿ, ಮೇಲಕ್ಕೆ ಎಳ್ಕೊಳ್ತೀನಿ ಲೈನ್ನ. ಸೊ ನಿಮಗೆ ಮಾರ್ಕಿಂಗು ಕನ್ಫ್ಯೂಸ್ ಆಗ್ಬೋದು. ಬೇರೆ ಮಾರ್ಕ್ ಪೀಸಲ್ಲೂ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ನೀಟಾಗಿ ನೋಡಿ ಇಲ್ಲಿಂದ ಇವಾಗ ಎಷ್ಟು ಬಂತು ಅಂತ ಚೆಕ್ ಮಾಡ್ಕೊಳ್ಳಿ. 7.5 ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಒಂದು ಮಿಡ್ಲ್ಗೆ ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತೊಗೊಂಡು ನೀವು ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ನಿಮಗೆ ನೋಡಿ ಇಲ್ಲಿಗೆ ಆ್ಯಕ್ಚುಲಿ ನನಗೆ ಬೇಕಾಗಿರೋದು. ಸೊ ನಾನು ಬೇರೆ ಕಲರ್ ಮಾರ್ಕ್ ಪೀಸಿಂದ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ರೀತಿ 1/2 ಇಂಚ್ ನಾವೇನು ರೆಡ್ಯೂಸ್ ಮಾಡಿದ್ವೋ ಇಲ್ಲಿಗೆ ನಮಗೆ ಬೇಕಾಗಿರೋದು ರೆಡಿ. ನೋಡಿ ಇಲ್ಲಿಗೆ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಆರ್ಮೋಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರ್ದಿರ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ನಮಗೆ 9.5 ಇಲ್ಲಿಗೆ ಬರ್ತಾ ಇದೆ. ಸೊ ನನಗೀಗ ಆರ್ಮೋಲು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇಷ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಅನ್ನೋದು. ಸೊ ನಿಮ್ಗೆ ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ, ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ತೀನಿ. ಫ್ರಂಟಲ್ಲಿ ನಾನು ಇವಾಗ ಯಾವ ರೀತಿ ಕಟ್ ಮಾಡ್ತೀನೋ ಆ ರೀತಿ ನೀವು ಕಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಚೆಸ್ಟ್ ಹತ್ರ ಪ್ರೆಸ್ ಆದಂಗೆ ಟೈಟ್ ಆದ ಆ ಥರ ಏನೂ ನಿಮಗೆ ಇರೋದಿಲ್ಲ. ನೋಡಿ ಶೋಲ್ಡರ್ ನಾನು ಕಟ್ ಮಾಡಿಲ್ಲ. ಸೊ ಫ್ರಂಟ್ ಕಟ್ ಮಾಡಿದ್ದಾದಮೇಲೆ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡ್ಕೊಳ್ತೀನಿ. ನೀವು ಕಟ್ಟಿಂಗ್ ಹೆಂಗೆ ಪರ್ಫೆಕ್ಟಾಗಿ ಮಾಡ್ತಿರೋ ಸ್ಟಿಚಿಂಗು ನಿಮಗೆ ಬ್ಲೌಸ್ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀವು ಕಟ್ಟಿಂಗ್ ಮಾಡೋದ್ರಲ್ಲೇ ಪಾಯಿಂಟ್ ಟು ಪಾಯಿಂಟು ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಯಾವುದೇ ರೀತಿ ವೇರಿಯೇಷನ್ ಬರ್ದಿರ ನೀಟಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ನೋಡಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು. ಈಗ ಬ್ಯಾಕ್ ಪಾರ್ಟ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನಾನು ನಿಧಾನವಾಗಿ ಡೀಟೇಲ್ಡಾಗಿ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ತುಂಬಾ ಯೂಸ್ಫುಲ್ ಆದ ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಖಂಡಿತ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ಫ್ರಂಟ್ ಪಾರ್ಟ್ ಮೇಲಿಟ್ಟು ನೀಟಾಗಿ ಅದು ಹೇಗಿದೆಯೋ ಹಾಗೆ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ನೋಡಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ನಮಗೆ ಫ್ರಂಟ್ ಪಾರ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಬ್ಯಾಕಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಬಂದರೆ ಆರ್ಮೋಲ್ ಹತ್ರ ಸ್ವಲ್ಪ ರಿಂಕಲ್ ಬರ್ಬೋದು. ಅದಕ್ಕೆ ನೀವು ಬ್ಯಾಕ್ ಪಾರ್ಟ್ ಗಮನಕ್ಕಿಂತ ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡೋದು ಮಾತ್ರ ತುಂಬಾ ಗಮನ ಇಟ್ಟು ನೋಡಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ ನಿಮಗೆ ಆರ್ಮೋಲ್ ಹತ್ರ ರಿಂಕಲ್ ಬರಬಾರ್ದು. ಫ್ರಂಟಲ್ಲಿ ಈ ಒಂದು ಪ್ರಿನ್ಸಸ್ ಕಟ್ ಪಾರ್ಟ್ ಹತ್ರ ನಿಮ್ಗೆ ಯಾವುದೇ ರೀತಿ ಚೆಸ್ಟ್ ಹತ್ರ ಟೈಟ್ ಬರ್ದಿರ ನೀಟಾಗಿ ಯಾವ ರೀತಿ ಕುತ್ಕೋಬೇಕು, ಬ್ಲೌಸು ಯಾವ ರೀತಿ ಫಿಟ್ಟಿಂಗ್ ಬರುತ್ತೆ ಅನ್ನೋದೆಲ್ಲ ನೀವು ಕಟ್ ಮಾಡಬೇಕಾದ್ರೆ ಪಾಯಿಂಟ್ ಟು ಪಾಯಿಂಟ್ ನೀವು ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ನಾನು ಡೌನಿಂಗ್ ತೊಗೊಂಡಿದ್ನಲ್ಲ, ಡೌನಿಂಗ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬ್ಯಾಕ್ದು ಆರ್ಮೋಲ್ ನಾವೇನು ಮಾರ್ಕ್ ಮಾಡಿದ್ವೋ ಅದು. ಸೊ ನೋಡಿ ಅದು ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ. ಸೊ ಅದು ನಿಮ್ಗೆ ಕಾಣಲ್ಲ ಅಂತ ಇನ್ನೊಂದು ಸಲ ಡಾರ್ಕಲ್ಲಿ ನೋಡಿ 1/2 ಇಂಚ್ ನಾನು ಏನು ಒಳಗಡೆ ತೊಗೊಂಡಿದ್ನೋ ಬ್ಯಾಕಲ್ಲಿ. ಸೊ ಆ ಪಾಯಿಂಟ್ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನಕ್ಕೆ ಇಲ್ಲಿ ಎಕ್ಸ್ಟ್ರಾ ನಾನು 1/2 ಇಂಚ್ ತೊಗೊಂಡೆ ಅಂದರೆ ನೋಡಿ ಬ್ಯಾಕಲ್ಲಿ ನಾವೇನಿದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಸೊ ಅದೇ ಪಾಯಿಂಟೇ ನಾವಿಲ್ಲೂ ಎಕ್ಸ್ಟ್ರಾ ತೊಗೊಂಡಿರೋದು. ಅರ್ಥ ಆಯ್ತಲ್ಲ. ಈಗ ನಾನು ಇಲ್ಲಿಂದ 0.75 ಅಂದರೆ 3/4 ಇಂಚಷ್ಟು
ಈ ಕಡೆಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ 1/2 ಇಂಚ್ ಏನು ಈಚೆ ತೊಗೊಂಡಿದ್ದೀವೋ ನಾವು ಅದಕ್ಕಿಂತ ಈ ಕಡೆ ನಾನು 3/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಈ ರೀತಿ 3/4 ಇಂಚ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೆಕ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೆಕ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಅಷ್ಟೇ ನಿಮಗೆ ಯಾವ ರೀತಿ ಬೇಕೋ ನೆಕ್ ಶೇಪು ಆ ನೆಕ್ ಶೇಪಲ್ಲಿ ನೀವು ಮಾರ್ಕ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ 8.25 ತೊಗೊಳ್ತಾ ಇದ್ದೀನಿ. 8.25 ತೊಗೊಂಡೆ. ಸೊ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು 8.25 8.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ವಿಡ್ತ್ ಅಷ್ಟೇ 3.25 ತೊಗೊಂಡಿದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಎಳಿಬೇಕಾಗತ್ತೆ. ಈ ರೀತಿ ಇಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಸೊ ಇಲ್ಲಿ ನಾನು ರೌಂಡ್ ಶೇಪ್ನೇ ಡ್ರಾ ಮಾಡ್ತೀನಿ. ನೋಡಿ, ಇದು ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು ಮಾರ್ಕ್ ಮಾಡಿಕೊಂಡೆ ನಾನು. 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಅಷ್ಟೇ ನಿಮಗೆ ಶೋಲ್ಡರು ಡೀಪ್ ನೆಕ್ ಇರೋದ್ರಿಂದ ಸ್ವಲ್ಪ ಶೋಲ್ಡರ್ ನಿಮಗೆ ಕಡಿಮೆ ಆದ್ರೇ ಚೆನ್ನಾಗಿರುತ್ತೆ ಫಿಟ್ಟಿಂಗು. ಇಲ್ಲಿ ಸ್ವಲ್ಪ ಬ್ರಾಡಾಗಿ ತಗೊಳ್ಳಿ, ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಇಲ್ಲಿ ನೀವು ಬ್ರಾಡ್ ತೊಗೋಬೇಡಿ. ಶೋಲ್ಡರ್ ಅಟ್ಯಾಚ್ ಹತ್ರ ಬ್ರಾಡ್ ತೊಗೋಬೇಡಿ. ಬರ್ತಾ ಬರ್ತಾ ನೀವು ಸ್ವಲ್ಪ ಬ್ರಾಡಾಗಿ ತಗೊಳ್ಳಿ. ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಡಿಸೈನು. ಅರ್ಥ ಆಯ್ತಾ? ಇಲ್ಲಿಂದ ನಾನು ನೋಡಿ 1/2 ಇಂಚಷ್ಟು ನೋಡಿ ಒಳಗಡೆಗೆ ಈ ಥರ ಶೇಪ್ನ ತಗೊಳ್ತೀನಿ. ನೋಡಿ, ಇಲ್ಲಿಂದ 7 ಇಂಚ್ ಇತ್ತಲ್ಲ, ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಶೇಪ್ ಸ್ಕೇಲ್ ತೊಗೊಂಡಿರ್ತಾರ ಫ್ರೆಂಚ್ ಕರ್ವ್ ಶೇಪ್ ತೊಗೊಂಡು ನೀವು ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾನು ಕೈಯಲ್ಲೇ ಜಾಯಿನ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಇಲ್ಲ, ಈ ಥರ ಸ್ಕೇಲ್ ಯೂಸ್ ಮಾಡಿಕೊಂಡು ನೀವು ಆರ್ಮೋಲ್ನ ಶೇಪ್ನ ಡ್ರಾ ಮಾಡ್ಬೋದಾಗುತ್ತೆ. ಈ ಮೆಥಡಲ್ಲಿ ಖಂಡಿತ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಒಂದ್ಸಲ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ನಿಮ್ಗೇನಾದರೂ ಭಯ ಅನಿಸಿದ್ರೆ ಸ್ಯಾರಿ ಬ್ಲೌಸ್ ಕಟ್ ಮಾಡಬೇಡಿ. ಮಾಮೂಲಿಯಾಗಿ ಪ್ಲೈನ್ ಬ್ಲೌಸ್ ಇರ್ತದಲ್ಲ, ಇಲ್ಲಾಂದರೆ ಯಾರಾದರೂ ಕುಂಕುಮಕ್ಕೆ ಕೊಟ್ಟರೆ ಈಗೆಲ್ಲ ಬೇಜಾನ್ ಬ್ಲೌಸ್ ಪೀಸಸ್ ಇರ್ತವೆ ಕಡಿಮೆ ರೇಟುದು. ಅಷ್ಟೇ ನೀವು ಅದನ್ನ ತೊಗೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. 1.25 ಇಂಚಸ್ ನಾನು ಲೆಂತ್ಗೆ ಹ್ಯಾಡ್ ಮಾಡ್ತಾಯಿದ್ದೀನಿ ಫ್ರಂಟಲ್ಲಿ. ಸೊ ಬ್ಯಾಕ್ಗಿಂತೂ ನಮಗೆ ಫ್ರಂಟಲ್ಲಿ ಲೆಂತ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಯಾಕಂದರೆ ಚೆಸ್ಟ್ ಪಾರ್ಟ್ ಹತ್ರ ನಿಮ್ಗೆ ಯಾವುದೇ ರೀತಿ ಟೈಟಾಗಿ ಬರಬಾರ್ದು, ಎಳ್ದಂಗೆ ಬರಬಾರ್ದು ಅನ್ನೋದಾದರೆ ನೀವು ಇಲ್ಲಿ ಎಕ್ಸ್ಟೆಂಡ್ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಬ್ಲೌಸ್ ಅನ್ನೋದು ಮೇಲಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು 1/4 ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ಶೋಲ್ಡರ್ ಅಟ್ಯಾಚ್ ನಾನು 1/2 ಇಂಚ್ ಏನು ಮಾರ್ಕ್ ಮಾಡಿದ್ದೀನೋ, ಸೊ ಅಲ್ಲಿಂದ ಈ ಒಂದು ಅಫೆಕ್ಸ್ ಪಾಯಿಂಟ್ ಅಂದರೆ ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡೋದಾದರೆ ನಾನು 11ಕ್ಕೆ ಇಲ್ಲ 11:15ಗೆ ಮಾಡ್ಕೊಳ್ಳಿ. ಇದು ಲೆಂತ್ ಇದೆಯಲ್ಲ ಬ್ಲೌಸು, ಸೊ ಲೆಂತ್ ಇರೋದಕ್ಕೆ ನಾನು ಇಲ್ಲಿ ನೋಡಿ, ಇಲ್ಲಿ ಆರ್ಮೋಲ್ ಶೇಪ್ ಕೊಟ್ಟಾಗ ನಾವು ಇಲ್ಲಿ ಸುಮಾರು ನಮಗೆ 3/4 ಇಂಚಿನಿಂದ ಅಟ್ಲೀಸ್ಟ್ 1 ಇಂಚಷ್ಟು ನಮಗೆ ಏನಾಗಬೇಕು, ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಬರಬೇಕು. ಈ ಅಫೆಕ್ಸ್ ಪಾಯಿಂಟ್ನ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ. ಚೆಸ್ಟಲ್ಲಿ ಚೆಸ್ಟ್ ಎಷ್ಟಿದೆ, 41 ಇದೆ. 41 ಡಿವೈಡೆಡ್ ಬೈ 10 ಮಾಡ್ಕೋಬೇಕು ನಾವು. 41 ಡಿವೈಡೆಡ್ ಬೈ 10 ಮಾಡಿಕೊಂಡ್ರೆ ನಮಗೆ ಅಫೆಕ್ಸ್ ಪಾಯಿಂಟ್ನ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಅಫೆಕ್ಸ್ ಪಾಯಿಂಟ್ ಬಂತು ನಂದಿಲ್ಲಿ 4.25 ಬಂದಿದೆ. 4.25ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಸೊ ನಾನಿಲ್ಲೂ ಡೌನಿಂಗಲ್ಲೂ ಅಷ್ಟೇ ತಗೊಳ್ತೀನಿ. 0.5 ಮೈನಸ್ ಮಾಡಿ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಅಷ್ಟೇ ತಗೊಂಡ್ರೂ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಈ ಪಾಯಿಂಟ್ ಹತ್ರ ತಗೊಳ್ಳಲ್ಲ, ಇದು ಡೌನ್ ಹಿಂಗಿದೆಯಲ್ಲ, ಈ ಪಾಯಿಂಟ್ ಹತ್ರಕ್ಕೆ ತಗೊಳ್ತೀನಿ. ನಾನು 1/4 ಇಂಚ್ ಏನು ಆ್ಯಡ್ ಮಾಡಿದ್ದೀನೋ ಅಲ್ಲಿವರೆಗೂ ಲೆಂತ್ನ ತಗೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ 11:15ಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಇಷ್ಟು ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿ ಡಾಟ್ ಪಾಯಿಂಟ್ ನಾನು 3 ಇಂಚ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ.
ಮಾರ್ಕಿಂಗ್ ಮಾಡಿಕೊಂಡು ಈ ಪಾಯಿಂಟ್ ಅಫೆಕ್ಸ್ ಪಾಯಿಂಟಿಂದ ಇಲ್ಲಿಂದ ಒಂದು ಲೈನು ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನಾನಿಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಪ್ರಿನ್ಸಸ್ ಕಟ್ ಶೇಪ್ಗೆ ನಾನಿಲ್ಲಿ ಆರ್ಮೋಲ್ ಹತ್ರಕ್ಕೆ ಒಂದು ಈ ಫ್ರೆಂಚ್ ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟ್ಗೆ ಅರ್ಥ ಆಯ್ತಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೀಟಾಗಿ ನಾವು ನೋಡಿ ಈ ಪಾಯಿಂಟಿಂದ 1/2 ಇಂಚ್ ಆ ಕಡೆಗೆ ಮತ್ತು 1/2 ಇಂಚ್ ಈ ಕಡೆಗೆ ಒಂದೊಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ, 1/2 ಇಂಚ್ಗೆ ಒಂದೊಂದು ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿಂದ ಫಸ್ಟ್ ಮೇಲೆ ಪಾಯಿಂಟ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನೋಡಿ ಈ ಕಡೆಯಿಂದ ನೆಕ್ಸ್ಟ್ ಈ 1/2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನೋಡಿ ಇದೆಲ್ಲ ಈ ಕ್ಲಾತ್ ಎಲ್ಲ ನಮಗೆ ವೇಸ್ಟ್ ಆಗುತ್ತೆ. ನೋಡ್ತಿರ್ಬೋದು ನೀವು, ಇದೆಲ್ಲ ನಮಗೆ ಬೇಡದೇ ಇರೋ ಕ್ಲಾತು, ಅದನ್ನ ಕಟ್ ಮಾಡಿ ಬಿಸಾಕ್ತೀವಿ. ಇಷ್ಟಾದಮೇಲೆ ಇಲ್ಲಿಂದ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನಾವೇನು ಡಾಟ್ ಪಾಯಿಂಟ್ ಇಲ್ಲಿ 1 ಇಂಚಿಗೆ ಆರ್ಮಲ್ ಹತ್ರ ಕಟ್ ಮಾಡ್ತೀವೋ ಸೊ ಅದೇ ನಮಗೆ ಕಪ್ ಶೇಪ್ ಕೂತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ನೀಟಾಗಿ ಪಾಯಿಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ನೀವು ಚೆಸ್ಟ್ ಪಾಯಿಂಟಲ್ಲಿ. ಇಷ್ಟಾದಮೇಲೆ ನಾನು ಲೆಂತ್ ಚೆಕ್ ಮಾಡ್ಕೊಳ್ತೀನಿ. ಈ ಡಾಟ್ ಲೆಂತ್ ಚೆಕ್ ಮಾಡಿ ನೋಡಿ 5.75 ಇದೆ ಇದು ಲೆಂತು. ಅರ್ಥ ಆಯ್ತಲ್ಲ, ಇದೆಷ್ಟಿದೆ ನೋಡಿ 6.5 ಇದೆ. ಸೊ ಇದು ಲೆಂತ್ ಜಾಸ್ತಿ ಇದೆ. ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ, ಮತ್ತು ಇಲ್ಲಿಂದನೂ ಇಲ್ಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಲ್ಲೂ ಅಷ್ಟೇ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗಡೆ ತಗೊಳ್ಳಿ. ಇದು ನೋಡಿ ಈ ರೀತಿ 1/4 ಇಂಚಷ್ಟು ಒಳಗಡೆಗೆ ತಗೋಬೇಕಾಗುತ್ತೆ ಫಸ್ಟ್ದು ಇಲ್ಲಿವರೆಗೂ. ಇಲ್ಲಿಂದ ಹೊರಗಡೆಗೆ 1/4 ಇಂಚಷ್ಟು ತಗೋಬೇಕಾಗುತ್ತೆ. ಈ ರೀತಿ ಶೇಪ್ ಕೊಡೋದ್ರಿಂದ ನಿಮಗೆ ಕಪ್ ಶೇಪು ಯಾವುದೇ ರೀತಿ ಪ್ರೆಸ್ ಆದಂಗೆ ಬರಲ್ಲ. ಸೊ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ನೋಡ್ತಿದ್ದೀರಲ್ಲ ಈ ರೀತಿ. ಇದಾದಮೇಲೆ ನೆಕ್ಸ್ಟ್ ಇದೆಷ್ಟಿದೆ 5.75 ಇದೆ. ಇಲ್ಲೂ ನಮಗೆ 5.7 ಬೇಕು. ಸೊ 5.7 ಬರುತ್ತಾ ಅಂತ ಒಂದ್ಸಲ ಚೆಕ್ ಮಾಡೋಣ. ಎಲ್ಲಿಗೆ ಬಂತು ಅಲ್ಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ನೋಡಿ ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. 5.75 ಇಲ್ಲಿಗೆ ಬಂತು. ಇಲ್ಲಿಂದ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಅಲ್ಲಿಂದ ಒಂದು 1/2 ಇಂಚ್ ನನಗೆ ವೇರಿಯೇಷನ್ ಬರ್ಬೋದು, 1/2 ಇಂಚ್ ಜಾಸ್ತಿ ಇರ್ಬೋದು ಇದು. ನೋಡಿ ಇಲ್ಲಿ ನಾನು 3 ಇಂಚಸ್ ತಗೊಂಡಿದ್ನಲ್ಲ, ಸೊ ಇಲ್ಲಿ ನಾನು ಅದಕ್ಕೆ 1.5 ಇಂಚು ಆ್ಯಡ್ ಮಾಡ್ತೀನಿ. ಮತ್ತು ಸ್ಟಿಚ್ಚಿಂಗಿಗಂತ 1/2 ಇಂಚು ಟೋಟಲ್ ನಾನು 2 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 1 ಇಂಚು ಆ್ಯಡ್ ಮಾಡ್ತೀನಿ. ಅಲ್ಲೇನು 1 ಇಂಚ್ ಕಟ್ಟಾಗುತ್ತೋ ಅದಕ್ಕೆ. ಸೊ ಇದಕ್ಕೆ 1.5 ಬೇಕಲ್ಲ, ಸೊ 2 ಇಂಚು ಆ್ಯಡ್ ಮಾಡ್ಕೊಳ್ತೀನಿ ವಿತ್ ಸ್ಟಿಚ್ಚಿಂಗು ಸೇರಿಸಿ. ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು, 1.5 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ 1/2 ಇಂಚು ನನಗೆ ಜಾಸ್ತಿ ಬಂದಿದೆ. ಅದಕ್ಕೆ 1 ಇಂಚು ಸೇರಿಸ್ಕೊಳ್ತಾ 1.5 ಇಂಚು ನಾನಿಲ್ಲಿ ಮೈನಸ್ ಮಾಡ್ತೀನಿ ಸೈಡಲ್ಲಿ. ಪ್ರಿನ್ಸಸ್ ಕಟ್ಟಲ್ಲಿ ನಮ್ಗೆ ಏನಿದೆಯೋ ಇಲ್ಲಿ 1.5 ಇಂಚಸ್ನ ಮೈನಸ್ ಮಾಡ್ತೀನಿ. ಈ ರೀತಿ ಮೈನಸ್ ಮಾಡೋದ್ರಿಂದ ನಿಮಗೆ ಸೈಡ್ದು ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಫಿಟ್ಟಿಂಗು ಅಷ್ಟೇ. ನೀವು ಕೈ ಈ ಥರ ಮೇಲಕ್ಕೆ ಕೆಳಗಡೆ ಎತ್ತಿ ಆಡಿಸಿದಾಗ ನಿಮಗೆ ಯಾವುದೇ ರೀತಿ ಬ್ಲೌಸು ಮೇಲಕ್ಕೆ ಹೋಗ್ದಲೇ ನೀಟಾಗಿ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು ಸೈಡ್ಸು ತುಂಬ ಕಮ್ಮಿ ಆಯ್ತಲ್ಲ, ಏನು ಪ್ರಾಬ್ಲಮ್ ಆಗಲ್ವಾ ಅಂತ. ಸೊ ಖಂಡಿತ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಬೋಟ್ ನೆಕ್ ಕಟ್ಟಿಂಗಲ್ಲಿ ನಿಮಗೆ ಈ ಸೈಡ್ಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದರೆ ನಿಮಗೆ ಆರ್ಮೋಲ್ ಡೌನಿಂಗ್ ಜಾಸ್ತಿ ಆಗಿರುತ್ತಲ್ಲ, ಸೊ ಹಾಗಾಗಿ. ಅರ್ಥ ಆಯ್ತಲ್ಲ. ಇಲ್ಲೂ ನೋಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ, ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಕರೆಕ್ಟಾಗಿ ಬಂದಿದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ವೇರಿಯೇಷನ್ ಅನ್ನೋದು ಬರೋದಿಲ್ಲ.
ಇಷ್ಟು ಈ ರೀತಿ ಕಟ್ ಮಾಡೋದ್ರಿಂದ ನಿಮ್ಮ ಕಪ್ ಶೇಪಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ನೀಟಾಗಿ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಒಬ್ರು ಡೌಟ್ ಕೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ, ಇದು ರೆಡ್ಯೂಸ್ ಆಗುತ್ತೆ ನಿಮಗೆ. ಸೈಡ್ಸು ಲೆಂತ್ ತುಂಬ ಕಮ್ಮಿ ಆಗಲ್ವಾ ಅಂತ. ಸೊ ಕಮ್ಮಿ ಆಗೋದಿಲ್ಲ, ನಿಮಗೆ ವೇರ್ ಮಾಡಿ ಸ್ಟಿಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ರೆಡ್ಯೂಸ್ ಆಗುತ್ತೆ, ಇದು ನಮಗೆ ಬೇಕಾಗಿಲ್ಲ. ನಾನು ಯಾವ್ಯಾವುದು ಈ ರೀತಿ ಲೈನ್ಸ್ ಹಾಕ್ತಾ ಇದ್ದೀನೋ ಇವೆಲ್ಲ ನಮಗೆ ರೆಡ್ಯೂಸ್ ಆಗುವಂಥ ಕ್ಲಾತು. ಇಷ್ಟಾದಮೇಲೆ ಫ್ರಂಟ್ಗೂ ಒಂದು ಡಾಟ್ನ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 1/2 ಇಂಚು ಫಸ್ಟು ಮೇಲಕ್ಕೆ ತಗೋಬೇಕಾಗತ್ತೆ. ಈ ರೀತಿ ಶೇಪ್ನ ಕೊಟ್ಟು ನಮಗೂ ಇದು ಅಷ್ಟೇ ನಮಗೆ ಬೇಡದೇ ಇರೋ ಕ್ಲಾತು, ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಡಾಟ್ ಇಲ್ಲೂ ಅಷ್ಟೇ 1/2 ಇಂಚು ಈ ರೀತಿ ಡಾಟ್ನ ಮಾರ್ಕ್ ಮಾಡಿಕೊಂಡು, ಇದು ನಮಗೆ ರೆಡ್ಯೂಸ್ ಆಗೋ ಕ್ಲಾತು. ಇದನ್ನೇ ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟಿಚಿಂಗಲ್ಲೇ ಹೋಗುತ್ತೆ. ಇದು ಸಹ ನಮಗೆ ರೆಡ್ಯೂಸ್ ಆಗುತ್ತೆ ಕ್ಲಾತು. ನಾನು ಯಾಕೆ ಈ ರೀತಿ ಹಾಕ್ತಿದ್ದೀನಿ ಅಂದರೆ ನಿಮಗೆ ಎಲ್ಲೆಲ್ಲಿ ಕ್ಲಾತ್ ಅನ್ನೋದು ಮೈನಸ್ ಆಗುತ್ತೆ ಅಂತ ಗೊತ್ತಾಗಲಿ ಅಂತ. ಈ ಮೆಥಡಲ್ಲಿ ನೀವು ಕಟ್ ಮಾಡಿದ್ದೆ ಆದರೆ ನಿಮಗೆ ಪ್ರಿನ್ಸೆಸ್ ಕಟ್ಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಕಪ್ ಶೇಪ್ ಅನ್ನೋದು ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಮಗೆ ಕಪ್ ಶೇಪ್ ಅನ್ನೋದು ಯಾವ ರೀತಿ ಪರ್ಫೆಕ್ಟಾಗಿ ಉಬ್ಬುತ್ತಾ ಬರುತ್ತೆ ಅಂತ ನಿಮ್ಗೆ ತೋರಿಸ್ತಿರೋದು ನಾನು. ಜಸ್ಟ್ ಈ ಒಂದು ಕ್ಲಾತು ಎಷ್ಟು ಲೂಸ್ ಆದರೆ ನಮ್ಗೆ ಅಷ್ಟು ಜಸ್ಟ್ ಹತ್ರ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಕ್ಲಾತ್ ಎಲ್ಲ ರೆಡ್ಯೂಸ್ ಕಟ್ ಮಾಡಿಬಿಟ್ಮೇಲೆ ನಿಮಗೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ನಾನು ಇಲ್ಲಿ ನೆಕ್ ಸಮೇತ ಕಟ್ ಮಾಡ್ತಾ ಇದ್ದೀನಿ. ನಾನು ನೆಕ್ಕಿಗೆ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಬ್ಯಾಕಲ್ಲಿ ನಾನು ನೆಟ್ಟೆಡ್ಡು ಕೊಡ್ತೀನಿ, ಮತ್ತು ಸ್ಲೀವ್ಗೂ ಸ್ವಲ್ಪ ನೆಟ್ಟೆಡ್ದು ಫ್ರಿಲ್ಸ್ ಕೊಟ್ಟು ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ ನಾನು ಯಾವ ಮೆಥಡಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಗಮನ ಇಟ್ಟು ನೋಡಿ, ಅದೇ ಮೆಥಡಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಹೇಳೋದೇನೆಂದರೆ, ನೀವು ಕಡಿಮೆ ಬೆಲೆದು ಒಂದು ಬ್ಲೌಸ್ನ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬಂತ ಇಲ್ಲ ನಿಮ್ಗೆ ಎಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತಲ್ಲ, ಆಮೇಲೆ ಚೇಂಜಸ್ ಮಾಡಿಕೊಂಡು ನೀವು ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದು ಉತ್ತಮ. ಈ ರೀತಿ ನೋಡಿ ಶೇಪ್ ನಾನು ಏನು ಕೊಟ್ಟಿದ್ದೀನೋ ಆ ಶೇಪ್ ನೀಟಾಗಿ ಆ ಶೇಪ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ, ಖಂಡಿತ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲೂ ಅಷ್ಟು ನಾನೇನು 1 ಇಂಚು ಇಲ್ಲೂ ನಮಗೆ ಲೆಸ್ ಆಗತ್ತೆ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಪಾಯಿಂಟ್ ಟು ಪಾಯಿಂಟ್ ಆಫ್ ಎಕ್ಸ್ ಪಾಯಿಂಟಿಗೆ ನಾನು ಇಲ್ಲಿ ನ್ಯಾಚ್ ಹೊಡಿದ್ದೇನಲ್ಲ, ಅಲ್ಲಿಂದ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನ್ಯಾಚ್ ಹೊಡ್ತಿರ್ತೀನಿ, ಇಲ್ಲೂ ನಾನು ನ್ಯಾಚ್ನ ಹೊಡಿತೀನಿ. ಈ ನ್ಯಾಚ್ ಪಾಯಿಂಟಿಂದ ಇಲ್ಲಿಗೆ ನೀಟಾಗಿ ಸೆಟ್ ಆಗಬೇಕು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸೆಟ್ ಆಗುತ್ತಾ ಅಂತ. ನೋಡಿ ಈ ರೀತಿ ನಮಗೆ ಕರೆಕ್ಟಾಗಿ ಸೆಟ್ ಆದ್ರೇ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಷ್ಟಾದಮೇಲೆ ನೋಡಿ ಇದು ಅಷ್ಟೇ ಡಾಟು, ನಾನು ಸ್ಟಿಚಿಂಗಲ್ಲಿ ಆ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಇಷ್ಟು ಪ್ರಿನ್ಸೆಸ್ ಕಟ್ಟದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ತಗೊಂಡು ಕರೆಕ್ಟಾಗಿ ನಾವು ಇಟ್ಟು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತಾ, ನಿಮಗೆ ವೇರಿಯೇಷನ್ ಬರುತ್ತಾ ಅಂತ ಗೊತ್ತಾಗುತ್ತೆ. ಸೊ ವೇರಿಯೇಷನ್ ಬಂದಾಗ ನೀವು ಈ ರೀತಿ ಸೆಟ್ ಮಾಡಿಕೊಂಡು ನೀಟಾಗಿ ನೋಡಿ, ಇಲ್ಲಿ ಸ್ವಲ್ಪ ಶೇಪ್ನ ಈ ರೀತಿ ಡ್ರಾ ಮಾಡಿ ಕಟ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ನಿಮಗೆ ಎರಡೂ ಕರೆಕ್ಟಾಗಿ ಸೆಟ್ ಆಗತ್ತೆ. ಈ ರೀತಿ ನೋಡಿ ಇಲ್ಲೂ ಅಷ್ಟೇ
ಒಂದು ಜಸ್ಟ್ 0.25 ಅಷ್ಟು ಮಾತ್ರ ಈ ರೀತಿ ಶೇಪ್ನ ಕೊಟ್ಟು ಇದನ್ನು ನಾವು ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಆರ್ಮೋಲಲ್ಲಿ ವೇರಿಯೇಷನ್ ಬರೋಲ್ಲ. ಸೊ ಎಕ್ಸ್ಟ್ರಾ ಮಾರ್ಜಿನಲ್ಲಿ ಹೋಗುತ್ತದು. ಇಷ್ಟು ಬ್ಯಾಕ್ ಪಾರ್ಟು, ಪ್ರಿನ್ಸಸ್ ಕಟ್ ಪಾರ್ಟು ಎಲ್ಲ ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತಾ ಅಂತ. ಸೊ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಸ್ಲೀವ್ಸ್ಗೆ ಎಕ್ಸ್ಟ್ರಾ ಕ್ಲಾತ್ ಏನು ಉಳಿದಿದೆಯೋ ಅದನ್ನ ನಾನಿಲ್ಲಿ ಲೆಂತ್ ಸ್ಲೀವ್ ಇರ್ತಾ ಇಲ್ಲ, ಸ್ವಲ್ಪ ಲೆಂತ್ ಕಡಿಮೆನೆ, ಅಂದರೆ ನನಗೆ ರೆಡಿ ಒಂದು 6 ಬಂದರೆ ಸಾಕು. ಸೊ ಅಷ್ಟು ಲೆಂತಲ್ಲಿ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಿರೋದು. ಮಾರ್ಜಿನ್ ಸಮ ಇರಲ್ಲ. ಸೊ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಇದನ್ನ ಮಾಮೂಲಿಯಾಗಿ ನೀವು ಲೆಂತ್ ಬ್ಲೌಸ್ಗಳಿಗೂ ನೀವು ಇದೇ ಪ್ಯಾಟರ್ನಲ್ಲೇ ಕಟ್ ಮಾಡಿ, ಅಂದರೆ ಆರ್ಮೋಲ್ ಡೌನಿಂಗಲ್ಲಿ ಚೇಂಜಸ್ ಆಗುತ್ತಷ್ಟೇ. ಶಾರ್ಟ್ ಹ್ಯಾಂಡ್ಸ್ಗೂ ನೀವು ಸೇಮ್ ಇದೇ ರೀತಿನೇ ಕಟ್ ಮಾಡ್ಕೋಬೋದು. ನಾನಿಲ್ಲಿ 7.5 ಇಡಬೇಕು ಅಂದ್ಕೊಂಡೆ. ಸೊ ಅವರು ಕಸ್ಟಮರ್ ಹೇಳಿದ್ರು ನಂಗೆ ರೆಡಿ 6 ಬಂದರೆ ಸಾಕು ಅಂತಂದರು. ಸೊ ನಾನು ಇಲ್ಲೊಂದು 7ಗೆ ಮಾರ್ಕಿಂಗ್ನ ಮಾಡ್ತಾ ಇದ್ದೀನಿ. ಸೊ 7ಗೆ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು 1/2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ನಾನು ಇನ್ನೊಂದು 1/2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಯಾಕೋ ಇದು ಮಾರ್ಜಿನ್ನು ಸಮ ಇಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂದು ಎಲ್ ಸ್ಕೇಲ್ ತಗೊಂಡು ನಾನು ಮಾರ್ಜಿನ್ ಸಮ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿದೆ. ಸೊ ಒಂದೊಂದ್ಸಲ ಅದು ಕ್ಲಾತೂ ಸ್ಟ್ರೈಟ್ ಬರೋದಿಲ್ಲ. ಸೊ ಆವಾಗ ಈ ರೀತಿ ಎಲ್ ಸ್ಕೇಲ್ ಇಟ್ಕೊಂಡು ನಾನು ಚೆಕ್ ಮಾಡಿದ್ರೆ ನೋಡಿ ಸ್ವಲ್ಪ ವೇರಿಯೇಷನ್ ಬಂತು. ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡು ಲೆವೆಲ್ ಮಾಡಿಕೊಂಡೆ. ಸೆವೆನ್ ಅಂಡ್ ಹಾಫ್ ಅಂದರೆ ರೆಡಿ ನಮಗೂ 6.5 ಬರುತ್ತೆ. ಈ ರೀತಿ ನೀಟಾಗಿ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಮತ್ತು ನಮಗೆ ಹ್ಯಾಂಡ್ ಲೂಸು, ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ತೊಗೊಂಡು ಶೋಲ್ಡರ್ ಅಟ್ಯಾಚ್ ಬಿಟ್ಟು ನಾನು ಆಲ್ರೆಡಿ ಅಲ್ಲಿ 3/4 ಇಂಚು ನಾವೇನು ಶೇಪ್ ತೆಗೆದು ಅದನ್ನ ಇನ್ನೂ ಕಟ್ ಮಾಡಿಲ್ಲ. ಸೊ ಅದನ್ನ ಮತ್ತೆ ಕಟ್ ಮಾಡ್ತೀನಿ ನಾನು. ಈಗ ಎಷ್ಟು ಬರುತ್ತೆ ಲೂಸಿಂಗ್ ಅಂತ ಚೆಕ್ ಮಾಡ್ಕೋಬೇಕು. ನನಗಿಲ್ಲಿ 10.5 ಬೇಕಾಗುತ್ತೆ ಲೂಸಿಂಗು, ಹ್ಯಾಂಡ್ ಲೂಸಿಂಗು 10.5 ಬೇಕು. ನೋಡಿ, ಇಲ್ಲಿ 2 ಪೀಸ್ನ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ 2ಕ್ಕೆ ಮಾತ್ರ ನಾವು ಪೀಸ್ ಕಟ್ಟೋ ಅವಶ್ಯಕತೆ ಇರುತ್ತೆ. ಸೊ 4 ಒಟ್ಟಿಗೆ ಫೋಲ್ಡ್ ಮಾಡಿಕೊಟ್ರೆ 4ಕ್ಕೂ ಪೀಸ್ ಕಟ್ಟೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಗಾಗಿ 2 ಪೀಸ್ಗೆ ಮಾತ್ರ ನಾನಿಲ್ಲಿ ಬಟ್ಟೆನ ಕಟ್ತೀನಿ. ಆರ್ಮೋಲ್ ಡೌನಿಂಗ್ ತಗೊಳ್ತಾ ಇದ್ದೀನಿ ನಾನು. 3 ಇಂಚಸ್ಗೆ ತಗೊಳ್ಳಿ, ಸಣ್ಣ ಇರೋರ್ಗಾದ್ರೆ, ದಪ್ಪ ಇರೋರ್ಗಾದ್ರೆ 3.5 ಇಂಚಸ್ ತಗೊಳ್ಳಿ. ಸೊ ಶಾರ್ಟ್ ಹ್ಯಾಂಡ್ಸ್ಗಾದ್ರೆ ಈ ರೀತಿ 1.5 ಇಂಚ್ ನಾನೇನು ಮಾರ್ಜಿನ್ ಬಿಟ್ಟಿದ್ದೀನೋ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಎಳಿತೀನಿ. ನೋಡಿ, ಇಲ್ಲಿಂದ ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನಮಗೆ ಹ್ಯಾಂಡ್ ಲೂಸ್ ಅನ್ನೋದು ಬರುತ್ತೆ. ಅಲ್ಲಿ 1 ಇಂಚು, ಇಲ್ಲೊಂದು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡೆ ನಾನು. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ಇಲ್ಲಿಂದ ಮಿಡ್ಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸುಮ್ಮನೆ ಡಾಟ್ ಇಟ್ಕೊಂಡಿದ್ದೀನಿ. ಇಲ್ಲಿಂದ ನೀಟಾಗಿ ಈ ರೀತಿ ಶೇಪ್ ಕೊಟ್ಟು ಇಲ್ಲಿ ಒಂದು 1/4 ಇಂಚಷ್ಟು ಒಳಗಡೆಗೆ ಬಂದು ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಇಲ್ಲಿ 1/4 ಇಂಚು ಒಳಗಡೆಗೆ ಬರಬೇಕು. ಆ ಒಂದು ಮಿಡ್ಲಿಗೆ ಏನು ಮಾರ್ಕ್ ಮಾಡಿದ್ದೀನೋ ಅಲ್ಲಿ ಮಿಡ್ಲಿಂದ ಆ ಕಡೆಗೆ ಒಂದು 1/4 ಇಂಚು ಒಳಗಡೆಗೆ ಬಂದರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಬೇಕು 7 ಇಂಚಸ್ಸು. 7 ಇಂಚಸ್ಗೆ 1.5 ಇಂಚ್ ನಾನು ಮಾರ್ಜಿನ್ ಕೊಡ್ತೀನಿ. ಎಕ್ಸ್ಟ್ರಾ ಇರೋ ಈ ರೀತಿ ನೀಟಾಗಿ ಸೇರಿಸ್ಕೊಳ್ತಾ ನೋಡಿ, ಮಾರ್ಕ್ ಪೀಸು ಮುರಿದೇ ಹೋಯ್ತು, ಕೆಳಗೆ ಬಿದ್ದು. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ಗೆ ಯಾವ ರೀತಿ ಶೇಪ್ ಕೊಡಬೇಕು ನೋಡಿ, ಈ ರೀತಿ 2 ಒಟ್ಟಿಗೆ ಮಾರ್ಕ್ ಮಾಡಿ ತೋರಿಸಿ ಅಂತ ಕೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ. ಬ್ಯಾಕು ಮತ್ತು ಫ್ರಂಟು ನೋಡಿ, ಬ್ಯಾಕು ಮತ್ತು ಫ್ರಂಟ್ ಎರಡನ್ನೂ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ನಾನು ಈ ಒಂದು ಫ್ರಿಲ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ 2.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಇಲ್ಲಿಂದ 2.5 ಇಂಚಿಂದ ಇಲ್ಲಿ ಒಂದು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಅಲ್ಲಿ 2.5 ಇಂಚಸ್ಸು, ಇಲ್ಲಿ 3 ಇಂಚಸ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ನ ಡ್ರಾ ಮಾಡಬೇಕು.
ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಬಿಟ್ಟು ಇಲ್ಲಿ ನಾನು ಫ್ರಿಲ್ಸ್ನ ಕೊಡಬೇಕು ಅನ್ಕೊಂಡಿದ್ದೀನಿ. ನೋಡಿ ಫ್ರಂಟ್ ಟು ಬ್ಯಾಕ್ ಎರಡು ಒಟ್ಟಿಗೆ ಮಾರ್ಕಿಂಗ್ ಮಾಡಿದ್ದೀನಿ ನಾನು. ಸೊ ಕಮೆಂಟ್ ಸೆಕ್ಷನಲ್ಲಿ ಯಾರು ಕಮೆಂಟ್ ಮಾಡಿದ್ರು ಫ್ರಂಟ್ ಟು ಬ್ಯಾಕ್ ಎರಡು ಒಟ್ಟಿಗೆ ಮಾರ್ಕ್ ಮಾಡಿ ಅಂತ. ಸೊ ಮಾರ್ಕ್ ಮಾಡಿದ್ದೀನಿ ನೋಡಿ. ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಹ್ಯಾಂಡ್ಸ್ದು ನೋಡಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಡಿಸೈನ್ ಇದು ಕಟ್ ಮಾಡೋದ್ರಿಂದ ಮಿಡ್ಲಿಗೇನು ನ್ಯಾಚ್ ಹೊಡ್ಕೊಳ್ಳಲ್ಲ ನಾನು. ನೋಡಿ ಇದಕ್ಕೆ ನಾನು ಫ್ರಿಲ್ಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ಕಟ್ಟಿಂಗ್ ಪಾರ್ಟು ಸ್ಲೀವ್ ಕಟ್ಟಿಂಗು. ಅದಕ್ಕೆ ನಾನು ಸೈಡ್ಗೆ ಬಟ್ಟೆ ಕೊಡ್ತೀನಿ ಇದು ಸ್ಟಿಚಿಂಗ್ ವಿಡಿಯೋದಲ್ಲಿ. ಸೊ ಇದು ಬ್ಯಾಕು ಸ್ಲೀವ್ಸು ಮತ್ತು ಫ್ರಂಟ್ ಪ್ರಿನ್ಸಸ್ ಕಟ್ದು ಈ ಮೆಥಡಲ್ಲಿ ನೀವು ಕಟ್ ಮಾಡಿದ್ದೆ ಆದರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಒಂದು ಕಲರಲ್ಲಿ ನಾನು ಬ್ಯಾಕ್ಗೆ ನೆಟ್ಟೆಡ್ ಕೊಡ್ತೀನಿ ಮತ್ತು ಸ್ಲೀವ್ಸ್ಗೂ ಫ್ರಿಲ್ಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಕಟ್ಟಿಂಗ್ ಮೆಥಡು ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.